ರೀ ಏನ್ ಸುಮ್ಕೆ ಬೆಳಗ್ಗೆ ಎದ್ಬಿಟ್ಟು ಓದ ಪುಟ್ಟ ಒಂದ ಪುಟ್ಟ ಅಂತ ಹೋಯ್ತಾ ಇರ್ರಿ ಗೊತ್ತಾ ಇರ್ರಿ. ನಮ್ಗೆ ಏನಿಲ್ಲ ಕೂಳು ನೀರು ಏನೂ ಬೇಡ. ನೀವು ನಿಮ್ಮ ಅಮ್ಮ ಮಾತ್ರ ಸಣ್ಣ ತಿನ್ಕೊಂಡು ನೆಮ್ಮದಿಯಾಗಿರ್ತದೆ. ನಾ ಮಾತ್ರ ಇಲ್ಲಿ ಕುಂತ್ಕೊಂಡಿಲಿ ಬಾಯ್ ಬಾಯ್ ಅಂತ ಲಬ 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 ಅಂತ ಬಡ್ಕೊಂಡು ಕುಂತ್ಕತ್ತೀವಿ. ಏನ್ರಿ ಬಂದ್ರೆ ನಿಮ್ಗೆ ದೊಡ್ಡವಾಗ ನಿಮಗೆ ಹೆಂಡ್ತಿನ ಮದುವೆ ಮಾಡ್ಕೊಂಡ್ಬಿಟ್ಟು ಮಂದು ಮಾಡಿಕೊಳ್ಳೋದಲ್ಲ. ಚೆನ್ನಾಗಿ ನೋಡ್ಕೋಬೇಕು. ನಂಗೆ ಅದು ಏನೋ ಗೊತ್ತಿಲ್ಲ. ನೋಡಿ ನಿಮಗೂ ಇದ್ರೆ ಎಲ್ಲದ್ರಾಗೂ ಒಕ್ಕೈತೆ. ನಿಮ್ಮ ಅಮ್ಮನ ನೀವು ದಬಾಯಿಸಿ ಕೇಳಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಇಸ್ಕೊಳ್ಳೋದು ಕಲ್ತ್ಕೋಬೇಕು. ಈಗಲಿಂದ ಕ್ರಿಮಿನಲ್ ತಲೆ ಉಪಯೋಗಿಸ್ತಿಲ್ಲ ಅಂತ ಹೇಳಿದ್ರೆ ಆಗಕ್ಕಿಲ್ಲ ರೀ. ಗೊತ್ತಾಯ್ತಾ? ಇವಾಗಿಂದ ನಿನಗೆ ಕ್ರಿಮಿನಲ್ ಆಗಿ ಬುದ್ಧಿ ಉಪಯೋಗಿಸ್ಬಿಟ್ಟು ಹೆಂಗ ನಮ್ಮ ನಾವು ಹೊಸಿ ದುಡ್ಡು ಮಾಡ್ಕೊಂಡು ದುಬೈ ಕಡೆ ಕೊಯ್ತಾ ಇರಬೇಕು. ಲೇ ಇದು ಯಾಕ್ಲೆ ಹಿಂಗಾಡಿಯಾ? ನಮ್ಮ ಅಮ್ಮ ನಿನಗೆ ದೊಡ್ಡ ಕ್ರಿಮಿನಲು ಅಂತಂದ್ರೆ ಕ್ರಿಮಿನಲ್ ಬುದ್ಧಿ ತೋರ್ಸಕ್ ಹೋದ್ರೆ ಆಯ್ತದ? ನೋಡಮ್ಮಿ, ಈಗ ನಮ್ಮ ಅಮ್ಮಂತಾಗ ನಾನು ಏನು ಮಾಡೋ ಪರಿಸ್ಥಿತಿನಾಗಿಲ್ಲ. ಯಾಕಂದ್ರೆ ನಿನಗೂ ಗೊತ್ತು ನಮ್ಮ ಮಮ್ಮಿ ಅಂಥದ್ದು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಗೊತ್ತಿದ್ರು ಸುಮ್ಮನೆ ಯಾಕೆ ನನಗೆ ಇದು ಮಾಡಿ ಬೇಜಾರು ಮಾಡಿ ನೀನು ನಿನ್ನ ಪಾಡು ನೀನು ಒಯ್ತೀನೋ ಸುಮ್ಕೆ ನೀನು ಹೋಗು ನಿನ್ನ ಪಾಡು ನೀನು. ನನಗೆ ಸುಮ್ಮನೆ ನೀ ತಲೆ ಕೆಡಿಸ್ಬಿಟ್ಟು ನೀನು ಇದು ಮಾಡಕ್ಕೆ ಹೋಗ್ಬೇಡ. ನೀನು ಹೋಗು, ನಿನ್ನ ಕೆಲಸ ನಿಂದು ಏನಾಯ್ತು ನಿನ್ನ ಕೆಲಸ ನೀನು ನೋಡ್ಕೊ ಹೋಗು. ನಮ್ಮ ಅಮ್ಮಂಗೆ ಬುದ್ಧಿ ಒಳಗೆ ಬಂದ್ಬಿಟ್ರೆ ಆಯ್ತದ? ಏ ಎಲ್ರು ಎಂಡ್ರು 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 ಅಂತ ಸಪೋರ್ಟ್ ಮಾಡಿದ್ರೆ ನಿಮ್ಮ ಅಮ್ಮಂಗೆ ಎದ್ರಕಂಡು ಸಾಯ್ತಿಯಲ್ಲ. ಅಯ್ಯಯ್ಯ ಹುಸಿ ಹೆಂಗಾರ ಮಾಡ್ಬಿಟ್ಟು ನಿನ್ನ ಹೆಸರಿಗೆ ಏನಾರ ಮಾಡ್ಕೊಳ್ಳೋದು ಏನಾರ ಮಾಡು. ಇಲ್ಲ ದುಡ್ಡು ಗಿಟ್ಟು ಕೇಳೋದು ಮಾಡು. ಅದು ಬಿಟ್ಬಿಟ್ಟು ನೀನು ಹಿಂಗೆ ಕುಂತ್ಕೊಂಡ್ರೆ ಕ್ರಿಮಿನಲ್ ಓಡಿಸ್ಬೇಕು ಐಡಿಯಾ. ನೋಡಿ ಇವಾಗ ನಿಮ್ಮ ಅಮ್ಮನೂ ಹಂಗೆ ನಿಮ್ಮ ಅಪ್ಪ ಎಲ್ಲ ಎಂಥ ಸಂದಾಗ ದುಡ್ಡುಗಳು ಮಾಡ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ಅದೇ ನಾನು ನೀನಾದರೆ ಹಿಂಗೆ ಬಿದ್ದು ಸಾಯ್ಬೇಕಾಯ್ತದೆ. ನಿಮ್ಗೇನಾದ್ರು ತಲೆಗೆಲೆ ಕೆಟ್ಬಿಟ್ಟೈತಾ ಏನು ಅಂತ ಹೇಳ್ಬಿಟ್ಟು ನಿಮಗೆ ಆಸ್ತಿನಾಗ ಪಾಲ್ ಕೇಳಿ ಮಗ ಅದನ್ನು ಪಾಲಿರ್ತದೆ. ಇದೇನು ನಿಮ್ಮ ಅಮ್ಮ ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ ಇದು. ಇದು ಪಿತ್ರಾರ್ಜಿತ ಆಸ್ತಿ ಇದು. ಈ ಆಸ್ತಿನಾಗೆ ಎಲ್ಲರ ಮೇಲೂ ಒಕ್ಕೈತೆ. ನಿಮಗೆ ಅಕ್ಕು ಶಾನೆ ಇರೋದು. ನೀವು ಸಿ ಸುಮ್ಕೆ ಕೇಳಿ ನೋಡಿ. ಯಾರು ಹೇಳಿದ್ ನಾನು ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು? ಸರಿ ಬಿಡು ಆಯ್ತು. ಏನೇನು ಯಾರು ಹೇಳಿದ್ದು ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು? ಮತ್ತೆ ಇನ್ಯಾರವ್ರೆ? ಎಂಥದ್ದು ಇಲ್ಲ ಬಿಡು ಆಯ್ತು. ನೋಡುವ ಸುಮ್ಮನೆ ನಾನು ತಾಳ್ತೀನಿ ಬಿಡ. ನೀನು ಏನೋ ಕೆಲಸ ಮಾಡ್ಕೊಂಡು ನೀನು ಸುಮ್ಕೆ ಬೋಲ್ ಹಿಂಸೆ ಕೊಡ್ತೀವಿ. ಒಂದು ಕಡೆ ನೀನು ಹಿಂಸೆ, ಒಂದು ಕಡೆ ನಮ್ಮ ಅಮ್ಮ ಹಿಂಸೆ. ಇಬ್ರದ್ದು ಹೆಸರು ಬರ್ದಿಕೊಬಿಟ್ಟು ಏನಾರ ಮಾಡ್ಕೊಬಿಡ್ತೀನಿ ಅಷ್ಟೇ. ಹಿಂಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನನಗೆ ಸುಮ್ಮನೆ ಹೋಗಿ ಅಯ್ಯ. ಈ ಗಂಡಸ್ರೆಲ್ಲ ಇಷ್ಟೇನಿಯ ಹೆಂಡ್ತಿಗಳು ಮಾತು ಕೇಳಿಸ್ಕೊಡ್ರಿ ಬೊಡ್ಡಿಗಳ ಅಂತ ಹೇಳಿದ್ರೆ ಹೆಂಡ್ತಿಗಳು ಮಾತುಗಳೇ ಕೇಳಿಸ್ಕೊಳಕಿಲ್ಲ ಬಡ್ಡಿ ನನ್ನ ಮಕ್ಕಳು. ಯಾವಾಗೋ ಏನಾರ ಒಂದೊಂದು ಹೇಳ್ತಾನೆ ಇರ್ತವೆ ಬಡ್ಡಿ ನನ್ನ ಮಕ್ಕಳು. ಈಗ ನಮ್ಮ ಅತ್ತೆನ ನೋಡೋದೇ ಒಂಥರ ಖುಷಿ ನನಗೆ. ಏಳೆ ನಾನೇನು ಹೋಯ್ತಿಲ್ಲ ಏಳು. ಈಗ ಪೊದ್ದಿನೂ ನಾನು ಮಾತಾಡಿಸ್ತಿಲ್ಲ. ಬುಟ್ಲತ್ತಾಗೆ ಮಾತಾಡ್ಸೋದು. ಅವಳೇ ಮಾತಾಡ್ಸ್ಕೊಂಬಿಟ್ಟು ಬರೋಳು. ಈಗ ಮಾತಾಡ್ಸಕ್ಕಿಲ್ಲ. ಆನಂದ ಪರಮಾನಂದ ಪರಮಾನಂದ. ನಮ್ಮ ಅತ್ತೆನ ಇಂಥ ಪರಿಸ್ಥಿತಿನ ನೋಡಕ್ಕಂತೂ ಎಂಥ ಆನಂದ ಆಯ್ತೈತೆ ಗೊತ್ತಾ ನನಗಂತೂ. ಹಬ್ಬಬ್ಬಬ್ಬ ಎಂತಹ ಖುಷಿ ಆಯ್ತಾಯ್ತು ನನಗಂತೂ. ಏನು ಪೊದ್ದು ಮಾತಾಡಿಸ್ತಿಲ್ಲ ಅಂತ ನಮ್ಮ ಅತ್ತೆ ಫುಲ್ಲು ಸೈಕು ಆಗೋಗ್ಬಿಟ್ಟೈತೆ ನೆನ್ನೆಯಿಂದನೂ. ಹಂಗೆ ಆಗಬೇಕು. ನನಗೆ ಎಷ್ಟು ಬೇಜಾರು ಮಾಡ್ತೀಯ ಹೇಳಿ ಅತ್ತೆ ಕತ್ತೆ. ನಿನಗೆ ಹಿಂಗೆ ಆಗಬೇಕು. ಊಟ ಮಾಡಿದೆ. ಸೊಪ್ಪಿನ ಸಾರನೇ ಇತ್ತು ತಿಂದೆ ಏಳು. ಒಯ್ತಿದ್ದೀರೇ ನೀವು ಮಂತ್ರಾಲಯಕ್ಕೆ? ನಾನೇನು ಬಿ ಪೊದ್ದಿ ಮಾತಾಡಿಸ್ತಿಲ್ಲ ಅಂದರೆ ನಾನು ತಾನೇ ಹೆಂಗೆ ಬರೋಕ್ಕಾಯ್ತದೆ ಮಂತ್ರಾಲಯಕ್ಕೆ? ಆಗಕ್ಕಿಲ್ಲ. ನೋಡೋಣ ಹೇಳು. ನಾನು ಹೊಲ್ದ ಕಡೆ ಹೋಗ್ಬಿಟ್ಟು ಬತ್ತೀನಿ. ನನಗೂ ಹೊಸಿ ಕ್ಯಾಮೆ ಐತೆ. ಹೊಲ್ದ ಕಡೆ ಹೋಗ್ಬೇಕು. ಸರಿ ಆಯಿತು, ಮಾಡೋಗು ಫೋನ ಮಾಡ್ತೀನಿ. ಪೊದ್ದಿ ನನ್ನ ಬಗ್ಗೆ ಏನಾರ ಕೇಳಿದ್ಲಾ? ಇಲ್ವೇ? ಸರಿ ಬಿಡು ಆಯಿತು. ಸರಿ ಆಯಿತು. ಎಷ್ಟು ಖುಷಿ ಆಗ್ತಾಯ್ತು ನನಗೆ ಅಂದರೆ ಅಬ್ಬಬ್ಬಾ. ಸರಜಿ ಸರಜಿ ಲೇ ಸರಜಿ ಏನು ಮಾಡ್ತಾವಳೆ ಏನು ಕತ್ಯೋ. ಸರಜಿ ಈ ಪೊದ್ದಿ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕುಂತ್ಬಿಟ್ಟವಳೆ ಏನು? ಜಗಳ ಮಾಡ್ಕೋಬೇಡ್ವೆ ಅಂದರೆ ಮಾಡ್ಕೊಳ್ಳೋದು ಇವಳೆ ನೆನೆಯ. ಆಮೇಗಿಂದ ಉಳ್ದಿರೋದೆಲ್ಲನೂ ಬಿಲ್ಡಪ್ ತಗೊಂಡು ಓಡಾಡೋದು ಇವಳೆ ನೆನೆಯ. ಈ ಜಯಮ್ಮಂಗೆ ಮಾತ್ರ ಹೇಳೋಕೆ ಹಾಕಿಲ್ಲ ಬಿಡು. ಎಲ್ಲನೂ ಮೂಗಿನ ತುದಿನಾಗೇನೆ ಇರ್ತದೆ ಈ ಜಯ್ಯಿಗೆ. ಲೇ ಜಯ್ಯಿ ಬಾರ್ಲೆ ಈಚೆ ಕಡಿಕೆ. ಯಾಕೆ ಸರಜಿ ಇಲ್ಲಿ ನಿಂತ್ಕೊಂಡಿದ್ದೀಗ? ಈ ಜಯಮ್ಮ ನೋಡಿ ಉಳ್ಕೊಬಿಟ್ಟು ಬಂದಿದ್ನೆ. ಎಲ್ಲ ಅಳಗೋಗಳು ಹೋಗತ್ತಾಗೆ ಕೂಗಿ 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 ಸಾಕಾಗೋಯ್ತು. ಬಾಯಿ ಬಿದ್ದೋಯ್ತು. ಕೂಗಿದ್ರೂ ಮಾತಾಡೋಕ್ಕೂ ಇಲ್ಲ ಎಂಥದನ್ನೂ ಇಲ್ಲ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಪೊದ್ದಿ ಮಾತಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿಲ್ಲ ಮನೆ ಕಂಡಿರ್ತಾಳೆ ಅಂತ ಅನ್ನಿಸ್ತತ್ತಾಗ. ಇನ್ನು ಏನು ಮಾಡ್ತಾಳಿನ ಮನೆ ಕೊಬಿಟ್ಟಿರ್ತಾಳೆ. ಅಲ್ಲ ಮಾತಾಡ್ಸಿದಂಗೆ ಇರೋಕ್ಕಾಗಿಲ್ಲ ಅಂತಂದ್ಮೇಲೆ ಜಗಳ ಏನಕ್ಕೆ ಮಾಡ್ಕೋಬೇಕು? ಪೊದ್ದಿ ಸುಮ್ಕೆ ನಿಂತಿದ್ಲು ಪಾಪ. ಈ ಜಯ್ಯಮ್ಮನೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬಿದ್ದಿದ್ದು. ಈಗ ಜಗಳಕ್ಕೆ ಬಿದ್ಮೇಲೆ ಅನುಭವಿಸ್ಬೇಕಾಯ್ತದೆ ತಾನೇ. ಸಂದಕ್ಕೆ ಅನುಭವಿಸ್ಕೊಂಡ್ಲಿತ್ತಾಗ. ನೋಡಿ ಒಳಗಡೆ ಎಲ್ಲ ಮನೆ ಕಂಡಿರ್ತಾಳೆ. ಹೊಸ ಸಮಾಧಾನ ಮಾಡಿ ಈ ಪೊದ್ದಿನೂ ಜಯಮ್ಮನ ಒಂದು ಮಾಡ್ಬೇಕು ನಾವು ಇವಾಗ. ನೋಡಿ ನಾವು ಹಿಂಗೆ ಇದ್ಬಿಟ್ರೆ ಊರು ಜನ ಆಡ್ಕೊಂಡು ಹೋಗಕ್ಕಿಲ್ವಾ? ಉನೇ ನೀನು ಹೇಳೋದು ಸರಿ ನೆನೆಯ. ಸುಮ್ಮನೆ ಹಾಕ್ಬೇಕು ಅಲ್ವಾ? ನಡಿ ಹೋಗನ್ ನಡಿ. ಅಮ್ಮ ಅಯ್ಯೋ ನಮ್ಮ ಅತ್ತೆನ ನೋಡಕ್ಕೆ ಆತಿಲ್ಲ ಕಣಮ್ಮ. ನಮ್ಮ ಅತ್ತೆನ ನೀನು ನೋಡ್ಬಿಟ್ರೆ 2 ಅಂಡೆ ಹಾಲು ಕುಡಿದ್ಬಿಡ್ತೀಯ ಕಣಮ್ಮ. 2 ಅಂಡೆ 3 ಅಂಡೆನೂ ಕುಡಿದ್ಬಿಡ್ತೀಯ ಹಾಲನ್ನ. ಅದು ಹಂಗೆ. ಅಯ್ಯೋ ಪೊದ್ದಿ ಮಾತಾಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಯಾಪ್ ಮೊರೆ ಹಾಕೊಂಡು ಓಡಾಡ್ತಾವಳೆ. ಮನೆಗಂತೂ ಗಲಿಬಿಲಿ ಇಲ್ಲ ಏನೂ ಇಲ್ಲ. ನೀನು ನೋಡ್ಬೇಕು ನೀನು. ಇದು ಎಷ್ಟು ಖುಷಿ ಆಯ್ತದೋ ಏನೋ. ಅಲ್ಲಿ ನೋಡಿ ಸಸ್ಯಗೆ ಎಷ್ಟು ಖುಷಿ ಆಗ್ಬಿಟ್ಟೈತೆ. ನಾನು ಹೇಳಿಲ್ವಾ ನಮ್ಮ ಪ್ರಿನ್ಸಿಪಲ್ ಕಿತ್ತೋಗ್ಬಿಟ್ಟೆ ಓರ್ ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೋಡು ಹೆಂಗ ಆಡ್ತಾವಳೆ ಅಂತ. ಹೆಂಗೆ ನನ್ನ ಮಾಸ್ಟರ್ ಪಿಲಾನು
ಅಮ್ಮ ಏನು ಅನ್ಕೊಬಿಟ್ಟಿದೀಗ ನಿನ್ನ ಮಗಳು ಅಂತ ಹೇಳಿದ್ರೆ ಈ ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಾನು ನಿನ್ನ ಮಗಳೇನೇನೆಯೇ ಅಲ್ಲ ಕಣಮ್ಮ. ಸೊಸೆಯಾಗಿ ಬಂದಿದ್ದೇನೆಯೇ ಇವಮ್ಮಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನೀನು ಕಲಿಸ್ತಿದ್ದಂಗೆ ಇರ್ತೀನ. ಒಂದೊಂದೇ 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 ಹೆಜ್ಜೆನ ನಿಧಾನಕ್ಕೆ ಇಡ್ತಾ ಇವನಿ ನಾನಂತೂ. ಹ್ಞೂ, ಅಯ್ಯೋ ನಾನೇನಾರನು ಆ ಕೋಳಿ ವಿಷಯನ ಈ ಪೊದ್ದಿಗೂ ನಮ್ಮ ಅತ್ತೆಗೂ ಇಬ್ರಿಗೂ ಫಿಟ್ಟಿಂಗ್ ಇಕ್ಲಿಲ್ಲ ಅಂದಿದ್ರೆ ಇವತ್ತು ಹೊತ್ತಾಕೊಂಡಿರೋ ಹೆಂಗೆ ಇಬ್ರಿಗೂ ಸರಿಯಾಗಿ ಫಿಟ್ಟಿಂಗ್ ಇಕ್ಬಿಟ್ಟು ಕೊನೆಗೂ ದೂರ ದೂರ ಮಾಡ್ಬಿಟ್ಟೆ. ಇದೇನಲ್ಲ ಇವರಿಬ್ರು ದೂರ ಮಾಡಿದ್ಯೂಳ ನಂಗೂ ಗೊತ್ತಾಯ್ತಿಲ್ಲ. ನಮ್ಮ ಅತ್ತೆನೂ ಹಂಗೆ ಪೊದ್ದಿ ಇಬ್ರು ಸರಿಯಾಗಿ ಕಿತ್ತಾಡ್ಕೊಬಿಟ್ಟವ್ರೆ, ಮಾತೇ ಆಡ್ತಿಲ್ಲ. ಇಷ್ಟೇ ಅಲ್ಲ, ನೋಡ್ತಾ ಇರು, ನಮ್ಮ ಅತ್ತೆಗೂ ನಮ್ಮ ಮಾವಂಗೂ ತಂದಾಕ್ತೀನಿ, ಚೆನ್ನಾಗಿ ತಂದಾಕ್ತೀನಿ. ಹಾಗೆ ಅಲ್ಲ, ಹಾಗೆ ನಮ್ಮ ಅತ್ತೆ ಜೊತೆ ಯಾರ್ಯಾರು ಅವರು ಫ್ರೆಂಡ್ಸು ಗಿಣ್ಸು ಎಲ್ಲನೂ ಒಬ್ಬೊಬ್ರೇನಿಯ ದೂರ ದೂರ ಅಂತ ಒಯ್ತಾ ಇರಬೇಕು ಕಣಮ್ಮ. ನಮ್ಮ ಅತ್ತೆ ಒಂಟಿ ಆಗಬೇಕು, ಅವಳಿಗೆ ಹುಚ್ಚಿಡಿದು ಬಿಡಬೇಕು, ತಲೆಯೆಲ್ಲ ಕೆರ್ಕೊಂಡು ಓಡಾಡಬೇಕು. ಈಗ ಬರೀ ಒಂದೇ ಒಂದು ಫ್ರೆಂಡ್ ಮಾತಾಡಿಸ್ತಿಲ್ಲ ಅಂತನೇ ಹುಚ್ಚಿಡಿದೋಗ್ಬಿಟ್ಟೈತೆ. ಅಂತಂದ್ರೆ ಹಾಗೆ ಇಬ್ರೂ ಅಂದರೆ ಗಂಡ ಏನ್ರು ಮಾತಾಡಿದಂಗೆ ಇನ್ನು ಉಳಿದಿರೋ ಫ್ರೆಂಡ್ಸುಗಳು ಯಾರೂ ಮಾತಾಡಿದಂಗೆ ಆಗ್ಬಿಟ್ರೆ ನಮ್ಮ ಅತ್ತೆ ಹುಚ್ಚಿ ಆಗೋಗ್ಬಿಡ್ತಾಳೆ. ನಮ್ಮ ಅತ್ತೆ ಹುಚ್ಚಿ ಆದಮೇಲೆ ಅವಳನ್ನ ಕರ್ಕೊಂಡೋಗ್ಬಿಟ್ಟು ನಿಮಾನ್ಸ್ ಹಾಸ್ಪಿಟಲ್ಗೆ ಸೇರಿಸ್ಬಿಡ್ತೀನಿ. ನಿಮಾನ್ಸ್ ಹಾಸ್ಪಿಟಲ್ಗೆ ಸೇರಿಸ್ಬಿಟ್ಟು ಆಮೇಲೆ ನಂದೇ ರಾಜ್ಯ ಭಾರ ಇಲ್ಲೆಲ್ಲನೂ ನಾನೇ ರಾಣಿ ಮನೆಗೆ. ನನ್ನನ್ನು ಹೇಳೋರು ಕೇಳೋರು ಯಾರೂ ಇರೋಕ್ಕಿಲ್ಲ ಕಣಮ್ಮ. ಆರಾಮಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಅಯ್ಯೋ 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 ಕಿತ್ತೋದಳು ಇವಳಿಂದನೇ ಜಗಳ ಆಡ್ಕೊಂಡ್ರದು ಇಬ್ರು. ನಾನೇನೋ ಅಂದ್ಕೊಂಡಿದ್ದೆ ಕಿತ್ತೋದಳು ಈ ಜಯಮ್ಮನ ಸೊಸೆ ಇವಳೇನೇ ಫಿಟ್ಟಿಂಗಿಗೆ ದೂರ ದೂರ ಮಾಡಿರೋದು. ಅಯ್ಯೋ ರಾಮ ಎಲ್ಲೋಡು ಎಲ್ಲ ತಂದಿಕ್ಬಿಟ್ಟು ಎಷ್ಟು ಆರಾಮಾಗಿ ಫೋನಾಗಿ ಇಸ್ಕೊಂಡು ಕುಂತವಳೆ ಅಂತ ಹೇಳ್ಬಿಟ್ಟು ನೋಡ್ದ ಒಳ್ಳೆ ಸಿಕ್ತು ನಮಗೂ ಆಪ್ಷನ್ನು. ಇವಾಗ ಹೋಗ್ಬಿಟ್ಟು ಬತ್ತಿಗೂ ನಡುವೆ ಜಯಮ್ಮಂಗೆ ಹೇಳ್ಬಿಟ್ಟು ಇವಳಿಗೊಂದು ಗತಿ ಕಾಣಿಸ್ಬೇಕು ಬಾಯಿಲಿ. ಅಲ್ಲಿ ಗಂಟ ನಂಗಂತೂ ನೆಮ್ಮದಿ ಇಲ್ಲ. ಅಲ್ಲ ಜಯಮ್ಮನ ಸೊಸೆ ಅಷ್ಟೊಂದು ಕ್ರಿಮಿನಲ್ಲ, ಏನು ಗೊತ್ತಾಗಕ್ಕಿಲ್ಲ ಪ್ಯಾಲ್ಪಿಂಡಿ ಅಂತ ಹೇಳ್ತಿದ್ಲು ಜಯಮ್ಮ. ಈಗ ನೋಡಿದ್ರೆ ಒಳಗೆ ನೀನೇ ಶುರು ಮಾಡ್ಕೊಬಿಟ್ಟವಳೆಲ್ಲ ಫಿಟ್ಟಿಂಗ್ ಇಕ್ಕೋದನ್ನ. ಇನ್ನು ಎಲ್ಲರನ್ನೂ ದೂರ ಮಾಡಬೇಕು ಅಂತ ಬೇರೆ ಪ್ಲಾನ್ ಮಾಡವಳೆ. ನಮ್ಮ ಮಧ್ಯೆನೇ ಸರಿಯಾಗಿ ತಂದಾಕ್ಬಿಟ್ಟು ನಮ್ಮ ಮಧ್ಯೆನೇ ಸರಿಯಾಗಿ ಮಾಡ್ತಾಳೆ ಅಂತ ಅನ್ನಿಸ್ತೈತಿ. ಯಾಕೆ ಬೇಕು ನಮ್ಗೆ ಎಲ್ಲನೂ ಸರಜಿ ಹುಷಾರಾಗಿರ್ಬೇಕಿನ್ನ, ಏನಿದ್ರು ಹುಷಾರಾಗಿ ನಮ್ಮ ಪಡವು ನಾವು ಇದು ಬಿಡ್ಬೇಕು ಅಷ್ಟೇ. ನೋಡಿ ಸರಿಯಾಗಿ ಬುದ್ಧಿ ಕಲ್ಸನ. ನಮ್ಮ ಅತ್ತೆಗೆ ಇರೋದೇನೇ ಫ್ರೆಂಡ್ಸು ಕಣಮ್ಮ. ನಮ್ಮ ಅತ್ತೆ ದುರಾಂಕಾರನೇನಿಯ ಫ್ರೆಂಡ್ಸು. ಅವ್ರಿಗೆ ಬೇಕಾದ್ರೆ ಬೆಲೆ ಕೊಡ್ತಾಳೆ, ನನಗೆ ಬೆಲೆ ಕೊಡೋಕ್ಕಿಲ್ಲ. ಒಬ್ಬೊಬ್ಬರನ್ನೇ ದೂರ ಮಾಡಿ ತೋರಿಸ್ತೀನಿ, ನೋಡ್ತಾ ಇರು ಹೆಂಗೆ ದೂರ ಮಾಡ್ತೀನಿ ಅಂತ. ಇಲ್ಲೇ ಹೇಳಿ ನಮ್ಮ ಅತ್ತೆ ಮನೆಯಾಗಿಲ್ಲ, ಎಲ್ಲೋ ಹೊಲ್ತಕೊಯ್ತೀನಿ ಅಂತ ಓದ್ಲು. ನನ್ನ ಗಂಡನೂ ಓದ, ನಮ್ಮ ಮಾವನೂ ಇಲ್ಲ. ನಾನು ಒಬ್ಳೆ ಕುಂತ್ಕೊಂಡಿದ್ನಲ್ಲ, ಅದಕ್ಕೆ ನಿಂಗೆ ಫೋನ್ ಹಾಕಿದ್ದು. ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಬಾ ನೋಡ್ತಿರು ನಿನ್ನ ಮಗಳು ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಒಂದು 2 ದಿನ. ಅಡುಗೆ ಕಣಮ್ಮ ನಾನೇ ಮಾಡ್ಕೊಂಡು ತಿನ್ಬೇಕು ಇವಾಗ. ಆದರೆ ಇವಾಗ ನಮ್ಮ ಅತ್ತೆ ನೋವು ಪಡ್ತಿರೋದಕ್ಕೆ ಬೋಲ್ ಖುಷಿ ಆಯ್ತಾಯ್ತು ಕಣಮ್ಮ. ನನಗಂತೂ ಹೇಳದ್ನಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಯ್ತಾಯ್ತು ನನಗಂತೂ ಅಂತ ಹೇಳಿ. ಹಾಲು ಕುಡ್ದಷ್ಟೇ ಖುಷಿ ನನಗಂತೂ. ಸರಿ ಸರಿ ಆಯಿತು, ಇಲ್ಲಿ ಹೇಳಿ ಹುಷಾರಾಗಿರ್ತೀನಿ. ಮಾಡೋಗ್ತೀನಿ ಫೋನ್, ಆಮೇಲೆ ಮಾಡ್ತೀನಿ, ಕೆಲಸ ಐತೆ ಹೊಸಿ. ಸರಿ ಸರಿ ಆಯಿತು.